ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ ಫೈನಲಿ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಅರ್ಜುನ ಎಕ್ಸ್ಪ್ರೆಸ್ಸು, ಇನ್ನೊಂದು ಹೆಸರೈತೆ ಒಂದು ಲಿವರಿಗೆ ವನಸಿರಿ ನಾಡು ಎಕ್ಸ್ಪ್ರೆಸ್ಸು HD ಕೋಟೆ ಬಸ್ ಆಗಿರುತ್ತೆ. ಈ ಒಂದು ಬಸ್ನ ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ಒಂದು ಲಿವರಿ ಯಾವ ರೀತಿ ಇದೆ, ಹೇಗಿದೆ ಅಂತ ಸಂಪೂರ್ಣ ಮಾಹಿತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಹಂಗೆ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ನಮ್ಮ ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಡೈಲಿ ಇದೇ ರೀತಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಆಮೇಲೆ ಎವರಿ ಸಂಡೇ ಅಂದರೆ ಪ್ರತಿ ಭಾನುವಾರ ಒಂದೊಂದು ಲಿವರೀಸ್ನ ರಿಲೀಸ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಗೆಳೆಯರೆ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಈ ಒಂದು ಲಿವರ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಬನ್ನಿ ಗೆಳೆಯರ, ಈ ನಮ್ಮ ಒಂದು ಲಿವರಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ನ ನೀವು ನೋಡ್ತಿದ್ರಲ್ಲ, ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಮೇಲ್ಗಡೆ ಕಾರರ ಸನಿ ಅಂತ ಹಾಕಿ, ಅದ್ರ ಕೆಳಗಡೆ ಒಂದು ಕೆಂಪು ಮತ್ತು ಹಳದಿ ಕಲರ್ದು ಪಟ್ಟಿ ಅಂದರೆ ರೇಡಿಯಮ್ನ ಹಾಕಿ, ಆಮೇಲೆ ಒಂದು ವೈಟ್ ಕಲರ್ ಬಾಕ್ಸ್ ಹಾಕಿ, ಅದ್ರ ಮೇಲ್ಗಡೆ ಶ್ರೀಶೈಲ ಮಲ್ಲಿಕಾರ್ಜುನ ಕೃಪೆ, ಆಮೇಲೆ ಶ್ರೀ ಆಂಜನೇಯ ಸ್ವಾಮಿ ಕೃಪೆ ಅಂತಲೂ ಹಾಕಿದ್ದೀನಿ. ಆಮೇಲೆ 2 ದೀಪಾವಳಿ ಕಂಬಗಳನ್ನು ಆ್ಯಡ್ ಮಾಡಿದ್ದೀನಿ, ನೋಡ್ತಿರ್ಬೋದು ಗೆಳೆಯರ. ಆಮೇಲೆ ದೀಪಾವಳಿ ಕಂಬಗಳನ್ನು ಅಷ್ಟೇ ಸ್ವಲ್ಪ ಚೇಂಜಸ್ ಇದೆ, ರಿಯಲ್ ಲೈಫ್ ಬಸ್ಗಿಂತನೂ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ಆದ್ರೂ ಚೆನ್ನಾಗಿ ಮಾಡಿದ್ದೀನಿ. ಆಮೇಲೆ ಇಲ್ಲಿ ವನಸಿರಿ ನಾಡು ಅಂತಲೂ ಇಲ್ಲಿ ಫ್ರಂಟ್ ಲುಕ್ಕಲ್ಲಿ ರಿಯಲ್ ಲೈಫ್ ಬಸ್ಸಲ್ಲಿ ಯಾವ ರೀತಿ ಐತೆ ಅದೇ ಥರನೇ ಹಾಕಿದ್ದೀನಿ. ಆಮೇಲೆ HD ಕೋಟೆ ಮೈಸೂರು ನಾನ್ ಸ್ಟಾಪ್ ಸ್ಟೂಡೆಂಟ್ ಪಾಸ್ ನಾಟ್ ಅಲೌಡ್ ಅಂತಲೂ ಹಾಕಿದ್ದೀನಿ ಫ್ರಂಟ್ ಲುಕ್ಕಲ್ಲಿ, ರೂಟ್ ಬೋರ್ಡನ್ನು ಅಷ್ಟೇ ಗೆಳೆಯರ. ಆಮೇಲೆ ನೀವು ಈ ಕಡೆ ನೋಡ್ತಿರ್ಬೋದು ಪ್ಲೇಟ್ ನಂಬರು ಎಲ್ಲನೂ ಹಾಕಿದ್ದೀನಿ. ಆಮೇಲೆ ಇಂಜಿನ್ ಬೋನೆಟ್ಗೆಲ್ಲ ರೇಡಿಯಮ್ ವರ್ಕ್ ಅಂತೂ ಪರ್ಫೆಕ್ಟಾಗಿ ಮಾಡಿದ್ದೀನಿ ಗೆಳೆಯರ. ಆಮೇಲೆ ನೀವು ಈ ಕಡೆ ನೋಡ್ತಿರ್ಬೋದು ಪ್ಲೇಟ್ ನಂಬರ್ ಎಲ್ಲನೂ ಈ ಕಡೆ ಸೈಡಲ್ಲಿ ಇತ್ತು, ಸೈಡಲ್ಲೂ ಹಾಕಿದ್ದೀನಿ. K45 F0020 ಅಂತಲೂ ಪ್ಲೇಟ್ ನಂಬರ್ನ ಹಾಕಿದ್ದೀನಿ. ಆಮೇಲೆ ಹೆಡ್ಲೈಟ್ ಏನಿದೆ ಗೆಳೆಯರೆ, ಹೆಡ್ಲೈಟ್ ಸುತ್ತಲೂ ಅಷ್ಟೇ ರೇಡಿಯಮ್ಸ್ ವರ್ಕ್ ಸಖತ್ತಾಗಿ ಮಾಡಿದ್ದೀನಿ. ಆಮೇಲೆ ಮೇಲ್ಗಡೆ ಹೆಡ್ಲೈಟ್ಸ್ ಒಂಚೂರು ಮೇಲ್ಗಡೆ ಹೋದರೆ ಅಲ್ಲಿ ಸರ್ಕಲ್ ಕಲರ್ ಇತ್ತು ರೌಂಡು, ಅದೆಲ್ಲನೂ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಈ ಕಡೆನೂ ಅಷ್ಟೇ ಸೇಮ್ ಹಂಗಿತ್ತು, ಹಂಗೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಈ ಕಡೆ ಡ್ಯಾಮೇಜ್ ಆಗಿದೆ, ಅದು ಬಿಟ್ಟರೆ ಇನ್ನೇನು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಆಮೇಲೆ ಮೈಸೂರು ಗ್ರಾಮೀಣ ವಿಭಾಗ ಅಂತ ಹಾಕಿ HD ಕೋಟೆ ಘಟಕ ಅಂತಲೂ ಹಾಕಿ, ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಕೆಂಪು ಮತ್ತು ಹಳದಿ ಕಲರ್ದು ಒಂದು ರೇಡಿಯಮ್ ಅಂದರೆ ಪಟ್ಟಿನ ಹಾಕಿದ್ದೀನಿ, ರಿಯಲ್ ಬಸ್ಸಲ್ಲಿ ಇರೋ ಥರನೇ. ಈ ರೀತಿ ಈ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ಫ್ರಂಟ್ ಲುಕ್ ಹೇಗೆ ಅನ್ನಿಸ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಇನ್ನು ನೀವು ಸೈಡ್ ಲುಕ್ನ ನೋಡ್ತಿದ್ದೀರಲ್ಲ, ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದೀನಿ, ನೋಡ್ತಿರ್ಬೋದು ಕರ್ನಾಟಕ ಸಾರಿಗೆ ಅಂತ ಹಾಕಿ KSRTC ಅಂತಲೂ ಹಾಕಿದ್ದೀನಿ. ಆಮೇಲೆ KSRTC ಸಿಂಬಲ್ ಹಾಕಿ KSRTC, ಆಮೇಲೆ ಕಾರರ ಸಾನಿ ಅಂತಲೂ ಇಲ್ಲಿ ಸೈಡ್ ಲುಕ್ಕಲ್ಲಿ ನಾನು ಹಾಕಿದ್ದೀನಿ ಗೆಳೆಯರ. ಈ ರೀತಿ ನಮ್ಮ ಒಂದು ಲಿವರಿಯ ಸೈಡ್ ಲುಕ್ಕು ಸಿಂಪಲ್ ಆಗೈತೆ. ಆಮೇಲೆ ನೀವು ಬ್ಯಾಕ್ ಲುಕ್ನ ನೋಡಿದ್ರೆ ಬ್ಯಾಕ್ ಲುಕ್ಕನ್ನು ಅಷ್ಟೇ ಗೆಳೆಯರ, ಸೇಮ್ ಟು ಸೇಮ್ ರಿಯಲಿಸ್ಟಿಕ್ ಆಗಿ ರಿಯಲ್ ಲೈಫಲ್ಲಿ ಯಾವ ರೀತಿ ಐತೆ ಅದೇ ಥರನೇ ಕ್ರಿಯೇಟ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಬ್ಯಾಕ್ ಲುಕ್ಕಲ್ಲಿ ಫುಲ್ ಟಾಪಲ್ಲಿ ಗ್ಲಾಸ್ ಮೇಲೆ ಅರ್ಜುನ ಎಕ್ಸ್ಪ್ರೆಸ್ ಅಂತ ಹಾಕಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಅರ್ಜುನೊಂದು ಫೋಟೋ ಇತ್ತು, ಪರ್ಫೆಕ್ಟಾಗಿರೋ ಸಿಗದೇ ಇರೋ ಕಾರಣ ಹಾಕಿಲ್ಲ, ಅದೊಂದು ಫೋಟೋನ ಮಿಸ್ ಆಗಿದೆ. ನೋಡೋಣ V2 ಲಿವರಿ ಏನಾದ್ರು ಮಾಡೋಣ. ಆಮೇಲೆ ನಾನ್ ಸ್ಟಾಪ್ HD ಕೋಟೆ ಮೈಸೂರು ಸ್ಟೂಡೆಂಟ್ ಪಾಸ್ ನಾಟ್ ಅಲೌಡ್ ಅಂತಲೂ ಹಾಕಿದ್ದೀನಿ. ಆಮೇಲೆ ಈ ಕಡೆ ಪ್ಲೇಟ್ ನಂಬರು K45 F0020 ಅಂತಲೂ ಹಾಕಿದ್ದೀನಿ ಪ್ಲೇಟ್ ನಂಬರ್ನ. ಆಮೇಲೆ ನಿಮಗೆ ನೋಡ್ತಿರ್ಬೋದು ಅಲ್ಲಿ ಕೆಂಪು ಕಲರ್ದೊಂದು ಬಾಕ್ಸ್ ಹಾಕಿದ್ದೀನಲ್ಲ, ಅದನ್ನು ಅಷ್ಟೇ ರಿಯಲ್ ಲೈಫ್ ಬಸ್ಸಲ್ಲಿ ಇರೋ ಥರನೇ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಡಿಪೋದು ಬ್ಯಾಡ್ಜನ್ನು ಹಾಕಿದ್ದೀನಿ, ಮೈಸೂರು ಗ್ರಾಮೀಣ ವಿಭಾಗ HD ಕೋಟೆ ಘಟಕ ಅಂತಲೂ ಬ್ಯಾಕ್ ಸೈಡಲ್ಲಿ ಡಿಪೋ ಬ್ಯಾಡ್ಜನ್ನು ಹಾಕಿದ್ದೀನಿ. ಆಮೇಲೆ KSRTC ಅಂತ ಹಾಕಿ ಕರ್ನಾಟಕ ಸಾರಿಗೆ ಅಂತಲೂ ಇಲ್ಲಿ ಹಾಕಿದ್ದೀನಿ. ಕರ್ನಾಟಕ ಸಾರಿಗೆ ಅನ್ನೋದು ಕರೆಕ್ಟಾಗಿ ಹಾಕಿದ್ದೆ, ಬಟ್ ಇಲ್ಲಿ ಮೋಡ್ಗೆ ಏನಾಯ್ತು ಗೊತ್ತಿಲ್ಲ, ಒಂಥರ ಬಂದ್ಬಿಟ್ಟೈತೆ ಕರ್ನಾಟಕ ಸಾರಿಗೆ ಅನ್ನೋದು. ಆದರೂ ಸ್ವಲ್ಪ ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ, ನೀವು ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೀವು ಈ ಕಡೆ ಸೈಡ್ ಲುಕ್ಕಲ್ಲಿ ನೋಡಿದ್ರೆ ಈ ಕಡೆ ಸೈಡ್ ಲುಕ್ಕೂ ಅಷ್ಟೇ ಸಿಂಪಲ್ ಆಗೈತೆ, ಅಂದರೆ ಏನು ಮಾಡಿಫಿಕೇಷನ್ಸ್ ಏನಿಲ್ಲ. ಆಮೇಲೆ ರಿಯಲ್ ಲೈಫ್ ಬಸ್ ಯಾವ ರೀತಿ ಅದೇ ಥರನೇ ಕ್ರಿಯೇಟ್ ಮಾಡಿದ್ದೀನಿ. ಕರ ರಸಾಯನಿ ಅಂತ ಹಾಕಿ KSRTC ಸಿಂಬಲ್ಲು KSRTC ಅಂತಲೂ ಹಾಕಿ, ಈ ಕಡೆ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿ ನಮ್ಮ ಒಂದು ಲಿವರಿಯ ಸೈಡ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ ಗೆಳೆಯರೆ. ನೋಡ್ತಿರ್ಬೋದು ಸೈಡ್ ಲುಕ್ಕು ಸಿಂಪಲ್ ಆಗಿದ್ರು ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಗೆಳೆಯರ ಈ ನಮ್ಮ ಒಂದು ಲಿವರಿಯ ಫ್ರಂಟು ಬ್ಯಾಕು ಸೈಡ್ ಲುಕ್ ಆಗಿತ್ತು. ಇನ್ನು ಕ್ಯಾಬಿನ್ ಅಂದರೆ ಇಂಟೀರಿಯರ್ ಬಸ್ನ ಒಳಗಡೆ ನೀವು ನೋಡ್ತಿರ್ಬೋದು, ನಿಮಗೆ
ಮಾತ್ರ ರಿಯಲ್ ಲೈಫ್ ಬಸ್ ಥರನೇ ಫೀಲ್ ಬರುತ್ತೆ, ಆ ಥರ ಕ್ರಿಯೇಟ್ ಮಾಡಿದ್ದೀನಿ. ನೋಡ್ತಿರ್ಬೋದು, ನಿಮಗೆ ಸಖತ್ತಾಗಿ ಫೀಲ್ ಬರುತ್ತೆ ಈ ಒಂದು ಕ್ಯಾಬಿನು. ಬಟ್ ರಿಯಲ್ ಲೈಫ್ ಬಸ್ಸು ಇದು BS4 ಗಾಡಿ. ಬಟ್ ನಾನು BS3ಗೆ ಮಾಡಿದ್ದೀನಿ. BS4 ಫ್ರಂಟ್ ಡೋರ್ ಇಲ್ಲ, ಅದಕ್ಕೋಸ್ಕರ BS3ಗೆ ಮಾಡಿದ್ದೀನಿ. ಆದರೂ ಚೆನ್ನಾಗಿ ಕಾಣಿಸುತ್ತೆ BS3ಗೆ. BS4 ಮೋಡ್ ಇಲ್ವಲ್ಲ. BS4 ಮೋಡ್ ಬಂದರೆ ಅಕಸ್ಮಾತ್ ಅದಕ್ಕೂ ಮಾಡೋಣ ಗೆಳೆಯರ. ನಿಮ್ಮ ಸಪೋರ್ಟ್ ಇದ್ದರೆ ಮತ್ತೆ ನೆಕ್ಸ್ಟು ಇನ್ನೂ ಲಿವರೀಸ್ನ ರಿಲೀಸ್ ಮಾಡ್ಬೋದು. ಅಂದರೆ ನೀವು ಯಾರೋ ಸಪೋರ್ಟೇ ಮಾಡ್ತಾಯಿಲ್ಲ, ಆಮೇಲೆ ಕಮೆಂಟ್ಸ್ ಮಾಡ್ತಾಯಿಲ್ಲ, ವೀಡಿಯೋಗೆ ಲೈಕ್ಸ್ ಇಲ್ಲ, ಏನೂ ಇಲ್ಲ. ಹಿಂಗಾದಾಗ ವೀಡಿಯೋ ಹಾಕೋಕ್ಕೆ ಬೇಜಾರಾಗುತ್ತೆ ಗೆಳೆಯರೆ. ಆದರೂ ಇರಲಿ, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆಲ್ಲರೂ ನಾನು ಲಿವರೀಸ್ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಎವ್ರಿ ಸಂಡೇ ಒಂದೊಂದು ಲಿವರೀಸ್ನ ರಿಲೀಸ್ ಮಾಡ್ತೀನಿ. ನೀವು ನೋಡೋದು ಇಲ್ಲ, ವೀಡಿಯೋನ ಡೌನ್ಲೋಡು ಮಾಡ್ಕೊಳೋದಿಲ್ಲ. ಸ್ವಲ್ಪ ಜನ ನೋಡ್ತೀರ, ಇನ್ನು ಸ್ವಲ್ಪ ಜನ ನೋಡೋಲ್ಲ. ಆದಷ್ಟು ವೀಡಿಯೋ ನೋಡಿ ಅಂತ ಹೇಳ್ತಾ, ಇದಿಷ್ಟು ಗೆಳೆಯರೆ ನಮ್ಮ ಒಂದು ಅರ್ಜುನ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ. ಈ ಒಂದು ಲಿವರಿಗೆ ಗೆಳೆಯರೆ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಪ್ಪ ಅಂತಂದರೆ ಪಾಸ್ವರ್ಡು. ಕೆಲವೊಂದಷ್ಟು ಜನ ವೀಡಿಯೋ ನೋಡ್ತೀರಾ ಪಾಸ್ವರ್ಡೇ ಸಿಗಲ್ಲ ಅಂತ ಕಮೆಂಟ್ ಮಾಡ್ತೀರಾ. ಈ ಒಂದು ಲಿವರಿಗೆ ಯಾವುದೇ ರೀತಿಯ ಪಾಸ್ವರ್ಡೇ ಇರೋಲ್ಲ ಗೆಳೆಯರೆ. ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಡಿಯೋನ ಯಾರ್ಯಾರು ಇಲ್ಲಿವರೆಗೂ ನೋಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಗೆಳೆಯರೆ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗೆಳೆಯರ.